ಮರ್ಮದೇಟು ತಿಂದ ಗುಜರಾತ್ ಟೈಟನ್ಸ್. ಐಪಿಎಲ್ 2026ರ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಕ್ರಿಕೆಟ್ ಲೋಕವೇ ಬೆಚ್ಚಿ ಬೀಳುವಂತಹ ಇನ್ನಿಂಗ್ಸ್ ಒಂದನ್ನ ನಾವು ನೋಡಿದ್ವಿ. ಗುಜರಾತ್ ಟೈಟನ್ಸ್ ಬೌಲರ್ಗಳನ್ನೇ ಗಾಬರಿಗೊಳಿಸಿದ ಆ ಬ್ಯಾಟಿಂಗ್ ಪ್ರದರ್ಶನ ಅದು ಮತ್ತಾರದ್ದು ಅಲ್ಲ, ರಜತ್ ಪಾಟಿದಾರ್ ಅವರದ್ದು. ಕೇವಲ 32 ಎಸೆತಗಳಲ್ಲಿ 93 ರನ್. ಅಬ್ಬಬ್ಬಾ, ಅದರಲ್ಲಿ 9 ಭರ್ಜರಿ ಸಿಕ್ಸರ್ಗಳು, 5 ಬೌಂಡರಿಗಳು ಹಾಗೂ 283ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನೊಂದಿಗೆ ಅಬ್ಬರಿಸ್ತಾ ಇದ್ರೆ ನೆರೆದಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ. ಧರ್ಮಶಾಲಾ ಮೈದಾನದಲ್ಲಿ ನಡೆದಂತಹ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರಂಭದಲ್ಲೇ ಆಘಾತ ಅನುಭವಿಸಿತು. ಆರಂಭಿಕ ಆಟಗಾರನಾಗಿ ಕ್ರೀಸ್ಗೆ ಇಳಿದ ವೆಂಕಟೇಶ್ ಅಯ್ಯರ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯಲಿಲ್ಲ. ಆದರೆ ಕ್ರೀಸ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರು ಸೇರಿ ರನ್ ಮಳೆ ಸುರಿಸಿದ್ರು. ಪವರ್ ಪ್ಲೇ ಮುಗಿಯುವಷ್ಟರಲ್ಲೇ ಆರ್ಸಿಬಿ 70 ರನ್ ಗಡಿ ದಾಟಿತ್ತು. ಇಬ್ಬರು ಅರ್ಧ ಶತಕದತ್ತ ಸಾಗ್ತಾ ಇದ್ದ ಕ್ಷಣದಲ್ಲೇ ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಜೇಸನ್ ಹೋಲ್ಡರ್ ದಾಳಿಗೆ ಇಳಿದಾಗ. ಒಂದೇ ಓವರ್ನಲ್ಲಿ ವಿರಾಟ್ ಮತ್ತು ಪಡಿಕ್ಕಲ್ ವಿಕೆಟ್ ಅನ್ನ ಉಡಾಯಿಸಿದ್ರು. ಆ ಒಂದೇ ಕ್ಷಣದಲ್ಲಿ ಪಂದ್ಯ ಗುಜರಾತ್ ಕಡೆಗೆ ತಿರುಗಿದಂತಾಗಿತ್ತು. ಸ್ಟೇಡಿಯಂನಲ್ಲಿ ಆರ್ಸಿಬಿ ಅಭಿಮಾನಿಗಳ ಮುಖದಲ್ಲಿ ಟೆನ್ಷನ್ ಕಾಣಿಸಿಕೊಂಡಿತ್ತು. ಅದೇ ಸಮಯದಲ್ಲಿ ನಾಯಕನಾಗಿ ಕ್ರಿಸ್ಗೆ ಎಂಟ್ರಿ ಕೊಟ್ಟ ರಜತ್ ಪಾಟಿದಾರ್ ಆರಂಭದಲ್ಲಿ ತುಂಬಾ ತಾಳ್ಮೆಯಿಂದ ಆಟ ಆಡಿದ್ರು. ಕೃಣಾಲ್ ಪಾಂಡ್ಯ ಜೊತೆ ಇನ್ನಿಂಗ್ಸ್ ಕಟ್ಟೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಒಂದು ಹಂತದಲ್ಲಿ ಅದೃಷ್ಟವು ರಜತ್ ಜೊತೆ ನಿಂತಿತ್ತು. 14ನೇ ಓವರ್ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡಿದಾಗ ಮೊದಲ ಎಸೆತದಲ್ಲೇ ಕ್ಯಾಚ್ಗೆ ಅವಕಾಶವಿತ್ತು. ಆದ್ರೆ ಅದು ಮಿಸ್ ಆಯ್ತು. ಮುಂದಿನ ಬಾಲ್ಗೆ ಬೌಂಡರಿ ಸಿಡಿಸಿದ್ರು. ಇನ್ನು ಶಾಟ್ ಮುಗಿಯುವ ಮುನ್ನ ಮತ್ತೊಂದು ಕ್ಯಾಚ್ಗೆ ಅವಕಾಶವಿತ್ತು. ಆದ್ರೆ ಕಗಿಸೋ ರಬಾಡ ಕ್ಯಾಚ್ ಕೈ ಚೆಲ್ಲಿದ್ರು. ಆ ಎರಡೂ ಜೀವದಾನಗಳು ಪಂದ್ಯವನ್ನೇ ಬದಲಿಸಿಬಿಟ್ವು. ಅದಾದ್ಮೇಲೆ ರಜತ್ ಪಾಟಿದಾರ್ ಬ್ಯಾಟ್ನಿಂದ ಬಂದಿದ್ದು ರನ್ಗಳ ಸುನಾಮಿ. ಸಿಕ್ಸರ್ ಮತ್ತೆ ಸಿಕ್ಸರ್. ಗುಜರಾತ್ ಬೌಲರ್ಗಳು ಸಂಪೂರ್ಣವಾಗಿ ಒತ್ತಡಕ್ಕೆ ಸಿಲುಕಿದ್ರು. ನಂತರ ಕೃಣಾಲ್ ಪಾಂಡ್ಯ ಅವರ ಜೊತೆ ಆಟದಲ್ಲಿ ಕೇವಲ 21 ಎಸೆತಗಳಲ್ಲಿ ರಜತ್ ಅರ್ಧ ಶತಕ ಪೂರೈಸಿದ್ರು. ಇದು ಕೇವಲ 50 ಅಲ್ಲ, ಐಪಿಎಲ್ ಪ್ಲೇ ಆಫ್ ಇತಿಹಾಸದಲ್ಲೇ ನಾಯಕನೊಬ್ಬ ಬಾರಿಸಿದ ಅತಿ ವೇಗದ 50 ಇದು. ಅಷ್ಟೇ ಅಲ್ಲ, ರಬಾಡ ಮತ್ತು ಕುಲವಂತ್ ಓವರ್ಗಳಲ್ಲಿ ಮೂಡಿಬಂದ ಆ ಸಿಕ್ಸರ್ಗಳನ್ನ ಕಣ್ತುಂಬಿಕೊಳ್ಳೋದೇ ಹಬ್ಬವಾಗಿತ್ತು. ಕೃಣಾಲ್ ಮತ್ತು ರಜತ್ ಇವರಿಬ್ಬರ ಜೊತೆಯಾಟದಿಂದ ತಂಡ 180 ರನ್ಗಳ ಗಡಿ ದಾಟಿತು. ಈ ಹಂತದಲ್ಲಿ ಕೃಣಾಲ್ 43 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. ಅದಾದ ಮೇಲೆ ರಜತ್ ಅವರ ಆಟ ಇನ್ನೂ ಡೇಂಜರಸ್ ಆಗ್ತಾ ಹೋಯಿತು. ಸ್ಟೇಡಿಯಂನ ಪ್ರತಿಯೊಂದು ಮೂಲೆಯಲ್ಲೂ ಚೆಂಡು ಹಾರ್ತಾ ಇತ್ತು. ಆರ್ಸಿಬಿ ಅಭಿಮಾನಿಗಳು ಪ್ರತಿಯೊಂದು ಶಾಟ್ಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಕೊನೆವರೆಗೂ ಅಜೇಯರಾಗಿ ಉಳಿದ ರಜತ್ಗೆ ಟೀಮ್ ಡೇವಿಡ್ ಔಟ್ ಆದ ನಂತರ ಸಾಥ್ ಕೊಟ್ಟ ಜಿತೇಶ್ ಶರ್ಮಾ 5 ಎಸೆತಗಳಲ್ಲಿ 1 ಬೌಂಡರಿ, 1 ಸಿಕ್ಸರ್ ಸಿಡಿಸಿ ಇನ್ನಿಂಗ್ಸ್ಗೆ ಸ್ಫೋಟಕ ಅಂತ್ಯ ಒದಗಿಸಿದ್ರು. ರಜತ್ ಪಾಟಿದಾರ್ 32 ಎಸೆತಗಳಲ್ಲಿ 93 ರನ್ ಸಿಡಿಸಿ ತಂಡವನ್ನ 254 ರನ್ಗಳ ಬೃಹತ್ ಮೊತ್ತಕ್ಕೆ ಕೊಂಡೊಯ್ದ್ರು. ಶತಕ ಕೈ ತಪ್ಪಿದ್ರು ಕೂಡ ಇದು ನಾಯಕನಾಗಿ ಅವರು ಆಡಿದಂತಹ ಅತ್ಯಂತ ಅಮೋಘ ಇನ್ನಿಂಗ್ಸ್ ಎನ್ನಬಹುದು. ರನ್ಗಳಿಗಾಗಿ ಹೋರಾಡಿದ ಗುಜರಾತ್. ಆರ್ಸಿಬಿ ಬೌಲರ್ಗಳ ಎದುರು ಬ್ಯಾಟರ್ಗಳು ಸಂಪೂರ್ಣ ಬ್ಯಾಕ್ ಫುಟ್. ಗುಜರಾತ್ ಹೆಸರಿಗೊಂದು ಸ್ಟಾರ್ ಬ್ಯಾಟಿಂಗ್ ಲೈನ್ಅಪ್. ಆರ್ಸಿಬಿ ದಾಳಿಗೆ ಮೈದಾನದಲ್ಲಿ ಸಂಪೂರ್ಣ ಸೈಲೆಂಟ್ ಮೋಡ್ಗೆ ಜಾರಿತ್ತು. 255 ರನ್ಗಳ ಗುರಿ ಬೆನ್ನಟ್ಟಿದ್ದ ಗುಜರಾತ್ ತಂಡದ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ 14 ರನ್ಗಳಿಗೆ ಹಿಟ್ ವಿಕೆಟ್ ಆದ್ರೆ ನಾಯಕ ಶುಭಮನ್ ಗಿಲ್ ಕೇವಲ 2 ರನ್ಗಳಿಗೆ ಬೋಲ್ಡ್ ಆದ್ರು. ವಿಕೆಟ್ ಕೀಪರ್ ಜೋಸ್ ಬಟ್ಲರ್ 11 ಎಸೆತಗಳಲ್ಲಿ 29 ರನ್ ಗಳಿಸಿ ಔಟ್ ಆದ್ರು. ನಿಶಾಂತ್ ಸಿಂಧು 5 ರನ್ ಗಳಿಸಿ ಔಟ್ ಆದ್ರೆ ವಾಷಿಂಗ್ಟನ್ ಸುಂದರ್ ಕೂಡ 8 ರನ್ ಗಳಿಸಿ ಔಟ್ ಆದ್ರು. ಜೇಸನ್ ಹೋಲ್ಡರ್ಗೆ ತಮ್ಮ ಖಾತೆಯನ್ನ ತೆರೆಯೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಆದಾಗ್ಯೂ ತಂಡದ ಪರವಾಗಿ ಏಕಾಂಗಿ ಹೋರಾಟ ನಡೆಸಿದ ರಾಹುಲ್ ತೆವಾಟಿಯಾ 68 ರನ್ಗಳ ಇನ್ನಿಂಗ್ಸ್ ಆಡಿದ್ರು ತಂಡವನ್ನ ಗೆಲುವಿನ ದಡ ಮುಟ್ಟಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇತ್ತ ಆರ್ಸಿಬಿ ಪರ ವೇಗಿ ಜಾಕೋಬ್ ಡಫಿ 3 ವಿಕೆಟ್ಗಳನ್ನ ಪಡೆದ್ರೆ ಭುವಿ, ರಸಿಕ್ ಸಲಾಮ್ದಾರ್ ಮತ್ತು ಕೃಣಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದ್ರು. ಇವರಲ್ಲದೆ ಜೋಶ್ ಹೇಜಲ್ವುಡ್ 1 ವಿಕೆಟ್ ಕಬಳಿಸಿ ಮಿಂಚಿದ್ರು.
ಗುಜರಾತ್ ವಿರುದ್ಧ 92 ರನ್ಗಳ ಭಾರೀ ಅಂತರದಿಂದ ನಮ್ಮ ಆರ್ಸಿಬಿ ಗೆದ್ದು ಬೀಗಿತು. ಒಟ್ನಲ್ಲಿ ರಜತ್ ರೌದ್ರ ಅವತಾರಕ್ಕೆ ಗುಜರಾತ್ ವಿಲವಿಲ, ಆರ್ಸಿಬಿ ಫ್ಯಾನ್ಸ್ ಮಾತ್ರ ಫುಲ್ ಖುಷ್. ಈಗ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಒಂದೇ, ಈ ಬಾರಿ ಕಪ್ ನಮ್ದೇನಾ? ಈ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.